ಎಲ್ಲರಿಗೂ ಶರಣಾರ್ಥಿಗಳು. ಇವತ್ತು ನಮ್ಮ ಶಾಲೆಯಲ್ಲಿ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಮಕ್ಕಳಿಗೆ ಸಿಹಿ ವಿತರಣೆ, ನೋಟ್ಬುಕ್ ವಿತರಣೆ ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡಿದ್ದಾರೆ. ಪ್ರತಿ ವರ್ಷವೂ ನಮ್ಮಲ್ಲಿ ಈದ್ ಮಿಲಾದ್ ಹಬ್ಬವನ್ನು ನಮ್ಮ ಮಠದ ಅಭಿಮಾನಿಗಳು, ಮಠದ ಸದಸ್ಯರಾಗಿರುವಂಥ ಡಾಕ್ಟರ್ ನಸೀರ್ ಅಹಮದ್ ಅವರು ಮಾಡ್ತಾ ಬಂದಿದ್ದಾರೆ. ಅವರ ಸೇವೆಗೆ ಎಲ್ಲ ನೀವೆಲ್ಲ ಒಂದ್ಸಲ ಜೋರಾಗಿ ಚಪ್ಪಾಳೆಯನ್ನು ತಟ್ಟಿ ಜಗತ್ತಿನಲ್ಲಿ ಅನೇಕ ದಾರ್ಶನಿಕರು ಬಂದಿದ್ದಾರೆ. ಬಸವಣ್ಣ ಇರ್ಬೋದು, ಮಹಾತ್ಮ ಗೌತಮ ಬುದ್ಧರು ಇರ್ಬೋದು, ಅಂಬೇಡ್ಕರ್ ಇರ್ಬೋದು, ಬಸವಣ್ಣನವರು ಇರ್ಬೋದು, ಹಾಗೂ ಗುರುನಾನಕ್ ಇರ್ಬೋದು, ಯೇಸು ಕ್ರಿಸ್ತರು ಇರ್ಬೋದು. ಇವರೆಲ್ಲರೂ ಯಾವ ಉದ್ದೇಶಕ್ಕೆ ಜಗತ್ತಿಗೆ ಹುಟ್ಟಿ ಬಂದರು ಅಂತಂದರೆ ಮಾನವ ಕುಲದ ಒಳಿತಿಗಾಗಿ ಅವರೆಲ್ಲರೂ ಹುಟ್ಟಿ ಬಂದು ಬೋಧನೆಯನ್ನು ಮಾಡಿದ್ದಾರೆ. ಅವರೆಲ್ಲರೂ ಬೋಧನೆ ಮಾಡಿದ್ದು ಅದು ಒಂದೇ. ಹಾಗಾಗಿ ಅವರು ಏನೇನ ಬೋಧನೆ ಮಾಡಿದರು, ನೀವು ಮನುಷ್ಯರದಿರಿ, ಮನುಷ್ಯರಂತಲೇ ಬಾಳ್ರಿ, ಪ್ರಾಣಿಗಳ ಥರ ಬಾಳ್ಬೇಡ್ರಿ ಅಂತ ಹೇಳಿದರು. ಹಾಗಾಗಿ ನಮಗೆ ಅರಿವು ಅನ್ನುವಂಥದ್ದಿದೆ, ಮನುಷ್ಯನಿಗೆ ಜ್ಞಾನ ಅನ್ನುವಂಥದ್ದು ಇದೆ, ತಿಳುವಳಿಕೆ ಅನ್ನುವಂಥದ್ದು ಇದೆ. ಅದಕ್ಕೆ ತಿಳಿದು ಬಾಳ್ರಿ ಅಂತ ಹೇಳಿದರು ಅವರು. ಇನ್ನೊಬ್ಬರಿಗೆ ತುಳಿದು ಬಾಳ್ಬೇಡ್ರಿ, ತಿಳಿದು ಬಾಳಬೇಕು ಅಂತ ಹೇಳಿದರು. ಬಸವಣ್ಣ ಹೇಳಿದ್ದು ಅದನ್ನೇ, ಬುದ್ಧ ಹೇಳಿದ್ದು ಅದನ್ನೇ, ಪೈಗಂಬರರು ಹೇಳಿದ್ದು ಅದನ್ನೇ, ಯೇಸು ಕ್ರಿಸ್ತರು ಹೇಳಿದ್ದು ಅದನ್ನೇ. ಹಾಗಾಗಿ ಮಾನವ ಇನ್ನೊಬ್ಬರಿಗೆ ಎಷ್ಟು ಒಳ್ಳೆಯದಾಗುತ್ತೋ ಒಳ್ಳೆಯ ಕೆಲಸವನ್ನು ಮಾಡ್ತಾ ಹೋಗ್ಬೇಕು, ಯಾರಿಗೂ ತೊಂದರೆ ಕೊಡಬಾರ್ದು. ನಾವು ಯಾವ ರೀತಿಯಾಗಿ ನೋಡ್ತಾ ಇದ್ದೀವಿ ಇವತ್ತು ಮನುಷ್ಯರನ್ನು, ಇವರು ಹಿಂದೂ ಅಂತ ನೋಡ್ತೀವಿ, ಇವರು ಮುಸ್ಲಿಂ ಅಂತ ನೋಡ್ತೀವಿ, ಕ್ರಿಶ್ಚಿಯನ್ ಅಂತ ನೋಡ್ತೀವಿ, ಧರ್ಮದ ಮುಖಾಂತರ ನೋಡ್ತಾ ಇದ್ದೀವಿ. ಎಲ್ಲಿವರೆಗೂ ನಾವು ಧರ್ಮದ ಮುಖಾಂತರ ನೋಡ್ತಾ ಹೋಗ್ತೇವೋ ಈ ಸಂಘರ್ಷಗಳು ಇದ್ದೇ ಇರ್ತಾವೆ. ಧರ್ಮವನ್ನು ಬಿಟ್ಟು ನಾವು ಮಾನವರಾಗಿ ನಾವು ನೋಡಿದಾಗ ಇವ್ಯಾವ ಸಂಘರ್ಷಗಳು ಇರೋದಿಲ್ಲ, ಕಚ್ಚಾಟಗಳು ಇರೋದಿಲ್ಲ. ಕಚ್ಚಾಡೋದೇಕೆ, ಗಲಾಟೆ ಮಾಡೋದೇಕೆ? ಅದಕ್ಕೆ ಗಲಾಟೆ ಆಗಬಾರ್ದು, ಕಚ್ಚಾಡಬಾರ್ದು ಅಂದರೆ ಮಾನವರಂತೆ ನಾವು ಅವರನ್ನು ಕಾಣಬೇಕು. ಧರ್ಮದ ಥರ ನೋಡಿದಾಗ ಅಲ್ಲಿ ಕಚ್ಚಾಟಗಳು ಶುರುವಾಗ್ತವೆ. ನಮ್ಮ ಧರ್ಮ ದೊಡ್ಡದು, ನಿಮ್ಮ ಧರ್ಮ ಸಣ್ಣದು ಅಂದರೆ ಸಹಜವಾಗಿಯೇ ಜಗಳಗಳು ಪ್ರಾರಂಭ ಆಗ್ತವೆ. ಅದಕ್ಕೆ ಇಂತಹ ಕಿತ್ತಾಟಗಳನ್ನು, ಇಂತಹ ಕಚ್ಚಾಟಗಳನ್ನು ಬಿಟ್ಟು ನಾವು ಮಾನವೀಯತೆಯನ್ನು ಬೆಳೆಸ್ಕೊಳ್ಬೇಕು, ಪರಸ್ಪರ ಸೌಹಾರ್ದತೆಯನ್ನು ಬೆಳೆಸ್ಕೊಳ್ಬೇಕು. ಎಲ್ಲರೂ ಒಂದಾಗಿ ಸುಖ ಶಾಂತಿಯಿಂದ ಬಾಳಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ಮತ್ತೊಮ್ಮೆ ನಿಮಗೆಲ್ಲರಿಗೂ ಈದ್ ಮಿಲಾದ್ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ, ಇವತ್ತು ಇಂಥ ಒಂದು ಒಳ್ಳೆಯ ಕಾರ್ಯವನ್ನು ಮಠದ ಸದಸ್ಯರಾಗಿರುವಂಥ ನಸೀರ್ ಅಹಮದ್ ಅವರು ಮಾಡಿದ್ದಾರೆ. ಮೊನ್ನೆ ಶ್ರಾವಣ ಮಾಸ ನಡೀತು. ಆ ಶ್ರಾವಣ ಮಾಸಕ್ಕೂ ಅವರು ಹುಗ್ಗಿ ಮಾಡಿತ್ತಲ್ಲ, ನೀವೆಲ್ಲ ಹುಗ್ಗಿ ಉಂಡಿದ್ದೀರಿ ಬಂದು. ಆ ಹುಗ್ಗಿಗೆ ಬೆಲ್ಲವನ್ನು ಯಾರು ಕೊಡಿಸಿದಾರಪ್ಪ ಅಂದರೆ ನಮ್ಮ ನಸೀರ್ ಅಹಮದ್ ಅವರು ಕೊಡಿಸಿದ್ದಾರೆ ಅನ್ನುವಂಥ. ಯಾಕೆ ಇದನ್ನೆಲ್ಲ ಅವ್ರು ಮಾಡ್ತಾ ಇದ್ದಾರೆ ಅಂದರೆ, ಅವರು ಬೇರೆ ಬೇರೆ ಕಡೆ ಎಲ್ಲ ಮಾಡ್ಬೋದು, ಆದರೆ ನಮ್ಮಲ್ಲೇ ಬಂದು ಯಾಕೆ ಮಾಡ್ತಾರೆ? ಇಲ್ಲ, ವಿರಕ್ತ ಮಠ ಅಂತಂದರೆ ಎಲ್ಲರನ್ನೂ ಪ್ರೀತಿ ಮಾಡುವಂಥ ಮಠ. ಅದಕ್ಕೆ ಇಂತಹ ಆದರ್ಶ ಇವತ್ತು ಸಮಾಜಕ್ಕೆ ತಿಳಿಸಬೇಕಾಗಿದೆ, ಮುಂದಿನ ಜನಾಂಗಕ್ಕೆ ತಿಳಿಸಬೇಕಾಗಿದೆ ಅನ್ನುವಂಥ ಹಿನ್ನೆಲೆಯಲ್ಲಿ ಪ್ರತಿ ಸಲನೂ ಅವರು ತಮ್ಮ ಸೇವೆಯನ್ನು ಮುಂದುವರ್ಸ್ಕೊಂಡು ಬಂದಿದ್ದಾರೆ. ನೀವು ಅದಿರಿ ಇಲ್ಲಿ. ಇದು ಶಾಲೆಯಲ್ಲಿ ಎಲ್ಲ ಜನಾಂಗದವರು ಅದಾರ, ಎಲ್ಲ ಧರ್ಮೀಯರು ಅದಾರ. ಈಗ ಹೆಂಗೆ ನೀವು ಸ್ನೇಹಿತರದಿರ ಹಂಗೆ ಇರಬೇಕು. ಧರ್ಮವನ್ನು ಎಲ್ಲಿ ಆಚರಣೆ ಮಾಡಬೇಕು? ನಮ್ಮ ಮನೆಯಲ್ಲಿ ಆಚರಣೆ ಮಾಡಬೇಕು. ಹೊರಗೆ ಬಂದ ಮೇಲೆ ನಾವೆಲ್ಲರೂ ಭಾರತೀಯರಪ್ಪ, ಈ ಭಾವನೆಯನ್ನು ನಾವು ಬೆಳೆಸಿಕೊಂಡು ಈ ಭಾವನೆಗಳನ್ನು ನಮ್ಮಲ್ಲಿ ಬೆಳೆಸಿಕೊಂಡು
ಪರಸ್ಪರ ಸೌಹಾರ್ದದಿಂದ ಜೀವನವನ್ನು ಮಾಡಿದಾಗ ದೇಶದಲ್ಲಿ ಯಾವ ಕಿತ್ತಾಟನೂ ಇರೋದಿಲ್ಲ. ಈ ರೀತಿಯಾಗಿ ಮುಂದಿನ ಜನಾಂಗದವರು ನೀವು ಹೀಗೆ ಸೌಹಾರ್ದತೆಯಿಂದ ಜೀವನವನ್ನು ಮಾಡ್ರಿ ಎನ್ನುವಂಥ ಒಂದು ಸಂದೇಶವನ್ನು ನಿಮಗೆ ತಿಳಿಸ್ತಾ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಶರಣು ಶರಣಾರ್ಥಿ. ಬರ್ರಿ, 4 ಜನ ಬರ್ರಿ. ತೋರಿ, ಒಬ್ಬೊಬ್ರು ಇರ್ತಾರೆ. ಈ ಕಡೆ ಎಲ್ಲ ಹಿಂಗೆ ಬರ್ರಿ, ಹಿಂಗೆ ಆ ಕಡೆ ಮೆಟ್ಲತ್ತಿ ಬರ್ರಿ. ನೀನು ನಡಿ, ಮುಂದೆ ನಡಿ, ಹಂಗೆ ಮುಂದೆ ನಡಿ. ನೀವು ಸ್ವಲ್ಪ ಜನಕ್ಕೆ ಕೊಡ್ರಿ. ಇನ್ನೊಂದು ಲೈನ್ ಬರ್ರಿ. ಇನ್ನೊಂದು ಲೈನ್ ಬರ್ರಿ, ಇನ್ನೊಂದು ಲೈನ್ ಬರ್ರಿ, ಬರ್ರಿ ಹಿಂಗೆ ಇನ್ನೊಂದು ಲೈನ್ ಬರ್ರಿ. ತಾವು ಕೊಡ್ರಿ, ನೀವು ಕೊಡ್ರಿ, ಕೊಡ್ರಿ ತಾವು. ನೀವೇ ಕೊಡ್ಬೇಕು. ಬಾರಪ್ಪ, ಯಾರು ತಗೊಂಡಿಲ್ಲ ಬರ್ರಿ. ಬರ್ರಿ, ಅಲ್ಲಿ ತಾವು ಅಲ್ಲೇ ಹೋಗಿ ಕೊಡ್ತೀರಾ? ಅಲ್ಲೇ ಹೋಗಿ ಕೊಟ್ಬಿಡ್ತಾನೆ. ಇಷ್ಟು ಕೊಟ್ಬಿಡ್ರಿ. ಹಾಂ.